ಇನ್ನು ಕಲಬುರಗಿಯಲ್ಲಿ ನಾವೆಲ್ಲ ಏರಿಯಾಗಳಲ್ಲೆಲ್ಲ ಕಲುಷಿತ ನೀರು ಸೇವಿಸಿಬಿಟ್ಟು ಅದಾಯಿತು ಗ್ರಾಮಗಳಲ್ಲಿ ಅಂತ ಕೇಳಿದ್ವಿ. ಬಟ್ ಇಲ್ಲಿ ನೋಡಿ, ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಆಗಿದೆ. ಮಳೆ ಹಿನ್ನೆಲೆಯಲ್ಲಿ ಮಣ್ಣು ಮಿಶ್ರಿತ ನೀರು ಸರಬರಾಜು ಆಗ್ತಾ ಇದೆ. ಅದಕ್ಕೆ ಟೆಂಡರ್ ಇರುತ್ತೆ. ಶುದ್ಧ ನೀರಿಲ್ಲದೆ ಶಸ್ತ್ರಚಿಕಿತ್ಸೆಯನ್ನ ಈಗ ಸ್ಥಗಿತಗೊಳಿಸಿದ್ದಾರೆ ಆಸ್ಪತ್ರೆ. ತುರ್ತು ಬಳಕೆಗೆ ಡ್ರಮ್ಗಳಲ್ಲಿ ನೀರನ್ನು ತುಂಬಿಟ್ಟುಕೊಂಡಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ಆಸ್ಪತ್ರೆಯಲ್ಲಿ ನೀರಿಲ್ಲದೆ ರೋಗಿಗಳು ಹೈರಾಣಾಗಿ ಹೋಗಿದ್ದಾರೆ. ಯಾವ ಪರಿಸ್ಥಿತಿ ರೀ ಇವೆಲ್ಲ? ಆಸ್ಪತ್ರೆಗಳಲ್ಲಿ ಈ ಪರಿಸ್ಥಿತಿಗಳಾಗ್ತಾ ಇದೆ ಅಂತಂದ್ರೆ ಏನು ಮಾಡೋಣ? ಇವರಿಗೆಲ್ಲ ಕಲುಷಿತವಾಗಿರುವಂಥ ನೀರು ಬರ್ತಾ ಇದೆ, ಮಣ್ಣು ಮಿಶ್ರಿತ ಅಂತಿದ್ದಾರೆ. ಅದು ಮಣ್ಣು ಮಿಶ್ರಿತನೋ ಅಥವಾ ಇನ್ಯಾವುದೋ ಪೈಪ್ಲೈನ್ ಇನ್ನೇನೋ ಸೇರ್ಕೊಂಡಿದೆಯಾ? ಅಲ್ಲಿ ರೋಗಿಗಳು ರೋಗವನ್ನು ಕಡಿಮೆ ಮಾಡ್ಕೊಳಕ್ಕೆ ಬರಬೇಕು ಅಥವಾ ರೋಗಿ ಜಾಸ್ತಿ ಆಗಿ ಬರಬೇಕಾ? ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಯಾರು? ಆಸ್ಪತ್ರೆಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ ಪ್ರತಿಯೊಬ್ಬರು ಜವಾಬ್ದಾರಿ ಆಗಿರ್ತಾರೆ. ಒಂದೊಂದು ವಿಭಾಗಕ್ಕೂ ಕೂಡ ಒಬ್ಬೊಬ್ಬರು ಇರ್ತಾರೆ. ನೀರಿನ ವಿಚಾರದಲ್ಲಿ ನೋಡ್ಕೊಳ್ಳೋಕೆ, ಕರೆಂಟಿನ ವಿಚಾರದಲ್ಲಿ ನೋಡ್ಕೊಳ್ಳೋಕೆ, ಬೆಡ್ಗಳ ವಿಚಾರದಲ್ಲಿ ನೋಡ್ಕೊಳ್ಳೋಕೆ, ಪೇಷಂಟ್ಸನ್ನು ಕೇರ್ ಮಾಡ್ಕೊಳ್ಳೋಕೆ, ನೋಡ್ಕೊಳ್ಳೋದಕ್ಕೆ, ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ, ಎಲ್ಲದಕ್ಕೂ ಕೂಡ ಇರ್ತಾರೆ. ಆದರೂ ಈ ಪರಿಸ್ಥಿತಿ. ಯಾರಿದಕ್ಕೆ ಹೊಣೆಗಾರರು? ನೋಡಿಯಪ್ಪ ಏನು ಮಾಡ್ತೀರಾ?